ಹಾಯ್, ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮಗೆ ಅಪ್ಪಿಸ್ ಕುಕ್ಕರಿಯಲ್ಲಿ ಒಂದು ಸಖತ್ತಾಗಿರುವಂತಹ ಮನೆಮದ್ದನ್ನ ತಿಳಿಸ್ಕೊಡ್ತೀನಿ. ಅದು ಏನಕ್ಕೆ ಅಂತಂದ್ರೆ ತುಂಬಾ ತಲೆನೋವು ಬರುತ್ತಲ್ಲ, ಆದ್ರೆ ಮೈಗ್ರೇನ್ ಅಲ್ಲ, ಈ ಸಾಮಾನ್ಯವಾಗಿ ತಲೆನೋವು ಬರುತ್ತಲ್ಲ. ಸಾಮಾನ್ಯವಾಗಿ ಅಂತ ಅಂದ್ರೆ ನಾವು ಏನೋ ಕೆಲಸ ಇರುತ್ತೆ ಅಂತ ಬೆಳಿಗ್ಗೆ ಬೇಗ ಹೇಳ್ತೀವಿ, ನೆತ್ತಿ ಮೇಲೆ ಬಿಸಿಲು ಬಿದ್ದಾಗ ಅಥವಾ ರಾತ್ರಿ ಎಲ್ಲ ಫುಲ್ ಪಾರ್ಟಿ ಮಾಡಿ ಲೇಟಾಗಿ ಮಲಗ್ತೀವಿ, ನಮಗೆ ರೆಸ್ಟ್ ಅನ್ನೋದು ಸಿಕ್ಕಿರಲ್ಲ. ಅಂಥ ಟೈಮ್ನಲ್ಲಿ ಕೆಲವರಿಗೆ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ, ಕಂಟ್ರೋಲ್ ಮಾಡ್ಕೊಳೋದಕ್ಕೆ ಆಗಲ್ಲ. ಅಂಥ ಟೈಮ್ನಲ್ಲಿ ಏನು ಮಾಡಬೇಕು, ಯಾವ ಮನೆ ಮದ್ದು ಅದಕ್ಕೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾವ್ ಯಾರ ಮಾತು ಕೇಳಿಲ್ಲ ಅಂತಂದ್ರು ನಮ್ಮ ದೇಹ ಕೆಲವೊಂದು ಟೈಮ್ ಟೇಬಲ್ನ ಹಾಕೊಂಡಿರುತ್ತೆ. ಆ ಟೈಮ್ ಟೇಬಲ್ಗೆ ಸರಿಯಾಗಿ ಏನು ಆಗಿಲ್ಲ ಅಂತ ಅಂದ್ರೆ ನಮ್ಮ ದೇಹದಲ್ಲಿ ಏರುಪೇರು ಸ್ಟಾರ್ಟ್ ಆಗುತ್ತೆ. ಅಂಥ ಟೈಮ್ನಲ್ಲಿ ತಲೆನೋವು ಬರೋದು, ಸ್ಟ್ರೆಸ್ ಆದಾಗ ತಲೆನೋವು ಬರೋದು, ಕೆಲಸ ಜಾಸ್ತಿ ಇದ್ದಾಗ ತಲೆನೋವು ಬರೋದು ಸಾಮಾನ್ಯ. ಆದರೆ ತಡ್ಕೊಳಕ್ಕಾಗಲ್ಲ, ಸಿಕ್ಕಾಪಟ್ಟೆ ತಲೆನೋವು ಇರುತ್ತೆ. ಅಂತಹ ಟೈಮ್ನಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ನಾನು ಇವತ್ತು ಮನೆಮದ್ದನ್ನ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಇದನ್ನ ಅನುಭವಿಸಿರ್ತಾರೆ, ಎಲ್ಲರಿಗೂ ಕೂಡ ಇಂತಹ ತಲೆನೋವು ಬಂದಿರುತ್ತೆ. ಅವರು ನಾನಿವತ್ತು ಹೇಳುವಂತಹ ಮನೆಮದ್ದನ್ನ ನೀವು ಮಾಡಬಹುದು. ಇದಕ್ಕೆ ಬೇಕಾಗಿರುವಂತದ್ದು ಒಂದು ಜಾಯಿಕಾಯಿ. ಆರೋಗ್ಯಕ್ಕೆ ಜಾಯಿಕಾಯಿ ತುಂಬಾನೇ ಒಳ್ಳೆಯದು. ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಇದು ಉಪಯೋಗಕ್ಕೆ ಬರುತ್ತೆ ಜಾಯಿಕಾಯಿ. ಆದ್ರೆ ಇವತ್ತು ಈ ಜಾಯಿಕಾಯಿಯನ್ನ ಬಳಸಿಕೊಂಡು ಯಾವ ರೀತಿಯಾಗಿ ತಲೆನೋವಿಗೆ ಮನೆ ಮದ್ದನ್ನ ರೆಡಿ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇನ್ಯಾಕ್ ತಡ, ಬನ್ನಿ ಹಾಗಾದ್ರೆ ನೋಡೋಣ. ಈ ಕಲ್ಲನ್ನ ನೀಟಾಗಿ ತೊಳ್ಕೊಂಡಿದೀನಿ. ಕಲ್ಲನ್ನ ಯಾಕೆ ಇಟ್ಕೊಂಡಿದೀನಿ ಅಂತಂದ್ರೆ ಕಲ್ಲಿನಲ್ಲಿ ಈ ಜಾಯಿಕಾಯಿನ ಅರಿಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಕಲ್ ಮೇಲೆ ನೀರು ಹಾಕೋಬೇಕು. ಸ್ವಲ್ಪನೇ ನೀರು ಹಾಕೋಬೇಕು. ನೀರು ಹಾಕೊಂಡು ಈ ಜಾಯಿಕಾಯಿ ಇದೆಯಲ್ಲ ಇದನ್ನ ಅರಿಬೇಕು. ನೋಡಿ, ಬೇಗನೆ ಬಿಡುತ್ತೆ. ತುಂಬಾ ಸಿಂಪಲ್ಲು, ತುಂಬಾ ಈಸಿ ಮಾಡುವಂಥದ್ದು. ಎಲ್ಲರೂ ಕೂಡ ಮನೆಯಲ್ಲಿ ಈ ರೀತಿಯಾಗಿ ಮಾಡಬಹುದು. ಜಾಯಿಕಾಯಿ ಎಲ್ಲಿ ಸಿಗುತ್ತೆ ಅಂತಾನು ಕೇಳಬಹುದು ನೀವು. ಬೆಂಗಳೂರಲ್ಲೂ ಕೂಡ ಜಾಯಿಕಾಯಿ ಸಿಗುತ್ತೆ. ಜಾಯಿಕಾಯಿ ಬಗ್ಗೆ ಎಲ್ಲರಿಗೂ ಕೂಡ ಮನೆಯಲ್ಲಿ ಗೊತ್ತಿರುತ್ತೆ. ನಮ್ಗೆ ಇವಾಗಿನ ಜನರೇಷನ್ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರು ನಮ್ಮಮ್ಮ ಅಥವಾ ನಮ್ಮ ಅಜ್ಜಿ ಅವರೆಲ್ಲ ಇರ್ತಾರಲ್ಲ, ಅವ್ರಿಗೆ ಕೇಳಿದ್ರೆ ಯಾವುದು ಜಾಯಿಕಾಯಿ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಸ್ವಲ್ಪನೇ ನೀರು ಹಾಕೊಂಡು ಜಾಯಿಕಾಯಿನ ಈ ರೀತಿಯಾಗಿ ಹಾಕೊಂಡಾದ್ಮೇಲೆ ಒಂದು ಚಮಚಕ್ಕೆ ಇದನ್ನ ಹಾಕೋಬೇಕು. ಈಗ ಮತ್ತೊಂದು ಸಲ ಇದನ್ನ ಹರ್ಕೋತಾ ಇದ್ದೀನಿ. ಅದು ಸಾಕಾಗಿಲ್ಲ. ಸಾಕು. ತುಂಬ ಸಿಂಪಲ್. ಇದಕ್ಕೆ ಏನು ಜಾಸ್ತಿ ಏನು ಬೇಕಾಗಿಲ್ಲ. ನಿಮಗೇನು ಬೇಕು, ತಲೆನೋವು ಹೋಗ್ಬೇಕು ಅಲ್ವಾ. ಆ ಪೇನ್ ಕಿಲ್ಲರು ಅದು ಇದು ತಿಂದು ಸೈಡ್ ಎಫೆಕ್ಟ್ ಆಗೋದಕ್ಕಿಂತ ಮತ್ತೆ ಬೇರೆ ರೀತಿಯಾಗಿ ಅನುಭವಿಸೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಈ ರೀತಿಯಾಗಿ ಮನೆ ಮದ್ದನ್ನು ಮಾಡ್ಕೊಳ್ಬಹುದು. ಸ್ವಲ್ಪ ಬಿಸಿನೀರು ಹಾಕೋತಾ ಇದ್ದೀನಿ. ಬೆಚ್ಚಗಿರುವಂಥ ನೀರನ್ನು ಒಂದು ಅರ್ಧ ಮುಕ್ಕಾಲು ಗ್ಲಾಸಷ್ಟು ಹಾಕಿ, ಇದು ಏನು ಹರ್ಕೊಂಡಿದ್ನಲ್ಲ ಜಾಯಿಕಾಯಿನ ಅದನ್ನ ನೀರಿಗೆ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ನೀಟಾಗಿ ಈ ರೀತಿಯಾಗಿ ಕಲಿಸ್ಕೋಬೇಕು. ಸಿಂಪಲ್ ಆಗಿರುವಂಥ ಮನೆಮದ್ದು, ಸಿಕ್ಕಾಪಟ್ಟೆ ತಲೆನೋವಿಗೆ ಈಸಿಯಾಗಿ ಮಾಡುವಂತಹ ಮನೆಮದ್ದಿದು. ಇದನ್ನು ಜಸ್ಟ್ ಇವಾಗ ಮನೆಮದ್ದು ರೆಡಿಯಾಗಿದೆ. ಇದನ್ನು ನಾವು ಕುಡಿಬೇಕಷ್ಟೇ. ದಿನಕ್ಕೆ ನಿಮ್ಮ ತಲೆನೋವು ಇದ್ದಾಗ 2 ಸಲ ಮಾಡಿ ಕುಡೀರಿ. 1 ಸಲ ಮಾಡಿ ಕುಡಿದಾಗಲೇ ತಲೆನೋವು ಹೋಗುತ್ತೆ. ಇನ್ನೂ ಹೆವಿಯಾಗಿತ್ತು ಅಂತಂದರೆ 1-2 ಸಲ ಇದನ್ನು ಮಾಡಿ ಕುಡೀರಿ. ನಿಮಗೆ ಖಂಡಿತವಾಗಿಯೂ ಕೂಡ
ನಿಮ್ಮ ತಲೆನೋವು ಮಾಯವಾಗುತ್ತೆ. ನಾನು ಕೂಡ ಬಿಸಿಲಿಗೆ ಹೋಗಿ ಬಂದಾಗ ಅಥವಾ ಸ್ಟ್ರೆಸ್ ಆದಾಗ, ತುಂಬ ಕೆಲಸ ಇದ್ದಾಗ ಅಥವಾ ಬೇಗ ಎದ್ದು ತಲೆನೋವು ಎಲ್ಲ ಬಂದಾಗ ಈ ರೀತಿಯಾಗಿ ಜಾಯಿಕಾಯಿನ ಬಳಸ್ಕೊಂಡು ಈ ರೀತಿಯಾಗಿ ಹೋಮ್ ರೆಮಿಡಿಯನ್ನು ಮಾಡಿ ಕುಡಿತೀನಿ. ನನಗಿದು ಎಫೆಕ್ಟಿವ್ ಆಗಿದೆ, ನನಗೆ ತಲೆನೋವು ಎಲ್ಲ ಹೋಗುತ್ತೆ. ನೀವು ಕೂಡ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸೋದನ್ನು ಮರಿಬೇಡಿ. ಇದಾಗಿತ್ತು ನಿಮಗಾಗಿ ಇವತ್ತು ನಾನು ಮಾಡಿದಂತಹ ಸ್ಪೆಷಲ್ ವಿಡಿಯೋ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.